ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ರಿವ್ಯೂ ಮಾಡ್ತಿರೋ ಸಿನಿಮಾ ಹೆಸರು ಬಂದು ಪೆದ್ದಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇದು ಬುಚ್ಚಿ ಬಾಬು ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ರಾಮ್ ಚರಣ್ ಜೊತೆಗೆ ಶಿವರಾಜ್ ಕುಮಾರ್, ಜಾನ್ವಿ ಕಪೂರ್, ದಿವ್ಯಂತು ಇನ್ನೂ ಮುಂತಾದವರು ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾ ನೋಡಿದ ನಮಗೆ ಏನು ಅನ್ನಿಸ್ತು, ಏನೆಲ್ಲ ಇಷ್ಟ ಆಯಿತು ಅಂತ ಈ ರಿವ್ಯೂಯಲ್ಲಿ ನೋಡ್ಕೊಬರೋಣ ಬನ್ನಿ. ಸಿನಿಮಾದ ಅನೌನ್ಸ್ಮೆಂಟ್, ರೆಸ್ಲಿಂಗ್ ಟ್ರೀಸರ್ ಇದೆಲ್ಲ ಸಿನಿಮಾಗೆ ಒಂದು ಒಳ್ಳೆ ಹೈಪನ್ನು ಕೊಟ್ಟಿತ್ತು. ಕೊನೆಗೂ ಒಂದು ರೂಟೆಡ್ ಕತೆಗೆ ವಾಪಸ್ ಬರ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತು. ಬಟ್ ಟ್ರೇಲರು ಅದೆಲ್ಲ ಎಕ್ಸ್ಪೆಕ್ಟೇಷನ್ಗೆ ಮುನ್ನಾಕಿತ್ತಂತೂ ಸುಳ್ಳಲ್ಲ. ಸ್ಟೋರಿ ವಿಚಾರಕ್ಕೆ ಬರೋದಾದರೆ ಇಲ್ಲಿ ನಮ್ಮ ಕಥಾನಾಯಕ ಪೆದ್ದಿ ಅವನು ರೆಸ್ಲರ್ ಕೂಡ ಹೌದು, ಕ್ರಿಕೆಟರ್ ಕೂಡ ಹೌದು, ಅಥ್ಲೆಟ್ ಕೂಡ ಹೌದು. ಇಷ್ಟೆಲ್ಲ ಸ್ಪೋರ್ಟ್ಸ್ಗೆ ಪೆದ್ದಿ ಎಂಟರ್ ಆಗಿತ್ತು ಹೇಗೆ ಆ್ಯಂಡ್ ಕಾರಣ ಏನು, ಅವನೇನೆಲ್ಲ ಸಾಧಿಸ್ತಾ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂಗೆ ಇಲ್ಲೊಂದು ವಿಷಯ ಕ್ಲಿಯರ್ ಆಗುತ್ತೆ. ಬುಚ್ಚಿ ಬಾಬು ಅವರು ಉಪ್ಪಿನ ಸಿನಿಮಾದ ಹಾಗೇನೆ ಇಲ್ಲಿ ಕೂಡ ಒಂದು ರೂಟೆಡ್ ಕಥೆಯನ್ನು ಕ್ರಿಯೇಟ್ ಮಾಡೋಕ್ಕೆ ತುಂಬ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ. ಆ ಊರಿನ ಸೆಟಪ್ಪು, ಆ ಕೋಸ್ಟಲ್ ಅಟ್ಮಾಸ್ಫಿಯರು, ಜನ ಮಾತಾಡೋ ರೀತಿ, ಅವರ ಜೀವನ ಎಲ್ಲ ಕೂಡ ನ್ಯಾಚುರಲ್ ಅಂತ ಅನಿಸುತ್ತೆ. ಇನ್ನು ಈ ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ರಾಮ್ ಚರಣ್ ಅವರ ಪ್ರೆಸೆನ್ಸ್ ಮತ್ತು ಅವರ ಆ್ಯಕ್ಟಿಂಗ್ ಸ್ಟೈಲ್. ಈ ಪಾತ್ರಕ್ಕೆ ಅವರು ಸಖತ್ ಎಫರ್ಟ್ಸ್ನ ಹಾಕಿದ್ದಾರೆ. ಫಿಸಿಕಲಿ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ಇನ್ನು ಆ ಪಾತ್ರಕ್ಕೆ ಅವ್ರನ್ನೇ ತೊಡಗಿಸ್ಕೊಂಡಿದ್ದಾರೆ. ಅವರ ಆ್ಯಕ್ಟಿಂಗಲ್ಲಿ 100% ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾದ ಡಲ್ ಸೀನ್ಸಲ್ಲೂ ಅವರು ಸಿನಿಮಾನ ತಮ್ಮ ಶೋಲ್ಡರ್ ಮೇಲೆ ಕ್ಯಾರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಕುಸ್ತಿ ಕಲಿಸ್ಕೊಡೋ ಗುರುವಾಗಿ ಶಿವರಾಜ್ ಕುಮಾರ್ ಅವರು ಕಾಣಿಸ್ಕೊಂಡಿದ್ದಾರೆ. ತಮ್ಮ ಪ್ರೆಸೆನ್ಸ್ ಇಂದ ಸಿನಿಮಾಗೆ ಇಲ್ಲಿ ಸಖತ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ದಾರೆ. ಅವರ ಆ ರೋಲಲ್ಲಿ ಒಂದು ಗಾಂಭೀರ್ಯ ಇತ್ತು ಮತ್ತು ಇಂದಿನಂತೆ ಸಾಲಿಡ್ ಅವರ ಇತ್ತು. ಸಿನಿಮಾದಲ್ಲಿನ ಕುಸ್ತಿ ಮತ್ತೆ ಕ್ರಿಕೆಟ್ ಸೀನ್ಗಳು, ಅದರ ಸುತ್ತ ಬಿಲ್ಡ್ ಆಗಿರೋ ಎಮೋಷನ್ ಎಲ್ರಿಗೂ ಕನೆಕ್ಟ್ ಆಗೇ ಆಗುತ್ತೆ. ಸಿಂಪಲ್ ಆಗಿನೇ ಇರ್ಬೋದು, ಆದರೆ ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು ಒಳ್ಳೆ ಕೊರಿಯೋಗ್ರಫಿಯಿಂದ ಅದು ಸಿನಿಮಾದ ಒಂದು ಒಳ್ಳೆ ಹೈಲೈಟ್ ಆಗಿ ನಿಂತ್ಕೊಳ್ಳುತ್ತೆ. ಸಿನಿಮಾದ ಫಸ್ಟ್ ಹಾಫ್ ಎಂಗೇಜಿಂಗ್ ಆಗಿತ್ತು. ಕೆಲವು ಸಿನಿಮಾಗಳು ಇರ್ತಾವಲ್ಲ, ಶುರುವಾಗಿ ಇಂಟರ್ವಲ್ ಹೇಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಅದೇ ರೀತಿ ಇತ್ತು ಈ ಸಿನಿಮಾ ಕೂಡ. ಯಾಕಂದರೆ ಆ ಪೋರ್ಷನ್ಸಲ್ಲಿ ಯಾವ ಸೀನ್ ಕೂಡ ಅಷ್ಟು ಬೋರ್ ಹೊಡ್ಸಲ್ಲ. ಆ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಎಡಿಟಿಂಗ್ ಸಖತ್ ಅಕ್ಯುರೇಟ್ ಆಗಿ ಮೂಡ್ ಬಂದಿದೆ ಫಸ್ಟ್ ಹಾಫಲ್ಲಿ. ಸಿನಿಮಾದ ಮ್ಯೂಸಿಕ್ ಆ್ಯಂಡ್ ಸ್ಕೋರು AR ರೆಹಮಾನ್ ಅವರು ಕಂಪೋಸ್ ಮಾಡಿದ್ದಾರೆ. ಚಿಕಿರಿ ಚಿಕಿರಿ ಹೆಲೋ ಹಾಡುಗಳು ರಿಲೀಸ್ ಆದಾಗಲೇ ಸಖತ್ತು ಧೂಳೆಪ್ಸಿತ್ತು ಮಾರ್ಕೆಟಲ್ಲಿ. ಸಿನಿಮಾದ ಸ್ಕೋರು ಡಿಸೆಂಟ್ ಆಗಿ ಇದ್ದು, ಯಾವ ನೆನ್ಪಿಟ್ಕೊಂಡು ರಿಂಗ್ ಟೋನ್ಗೆ ಸ್ಟೋರಿಗೆ ಹಾಕೊಳ್ಳೋ ಅಂತ ಮಾಸ್ BGM ಇಲ್ಲದೆ ಇದ್ರೂ ಇಲ್ಲಿ ಡಿಸೆಂಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ನೀಡಿರೋ ಮೆಸೇಜ್ ಸಖತ್ತು ಸಾಲಿಡ್ ಆಗಿದೆ ಅಂತ ಹೇಳ್ಬೋದು. ಆ ಮೆಸೇಜ್ ಏನಂತ ಹೇಳಿದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ, ನೀವು ಅದನ್ನ ಥಿಯೇಟರ್ಗೆ ಹೋಗ್ಬಿಟ್ಟೆ ನೋಡಬೇಕು. ಇನ್ನು ಈ ಸಿನಿಮಾದಲ್ಲಿ ನಮಗೆ ವರ್ಕ್ ಆಗದೆ ಇರೋದೇನೆಂದ್ರೆ ಇಲ್ಲಿನ ಲವ್ ಟ್ರ್ಯಾಕು ಮತ್ತೆ ಜಾನ್ವಿ ಕಪೂರ್ ಅವರ ಪಾತ್ರ. ದೇವಾರ ಸಿನಿಮಾದ ಅವ್ರ ಪಾತ್ರ ಇಲ್ಲಿ ಕಾಪಿ ಪೇಸ್ಟ್ ಮಾಡವ್ರೆ ಅಂತ ಅನ್ಸೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ. ಅವರ ಪಾತ್ರವನ್ನ ಸಖತ್ ಪೂರಾಗಿ ಬರ್ಕೊಬಿಟ್ಟಿದ್ದಾರೆ. ಓವರ್ ಕಮರ್ಷಿಯಲೈಸ್ ಮಾಡಕ್ ಹೋಗಿ ರೂಟೆಡ್ ಸಿನಿಮಾದ ರೂಟ್ನೇ ಹಾಳು ಮಾಡಕ್ ಬಿಟ್ಟವ್ರೆ ಈ ಸಿನಿಮಾದಲ್ಲಿ. ಇನ್ನು ದಿವ್ಯಂದು ಅವ್ರಿಗೆ ಕೂಡ ಅಷ್ಟೇನು ಪ್ರಾಮುಖ್ಯತೆನ ಕೊಟ್ಟಿಲ್ಲ ಇಲ್ಲಿ. ಸುಮ್ಮನೆ ಹಿಂದಿ ಆಡಿಯನ್ಸ್ಗೆ ರೀಚ್ ಆಗಬೇಕು, ಹಿಂದಿ ಅವರು ನೋಡ್ಲಿ ಅಂದ್ಬಿಟ್ಟು ಅವ್ರನ್ನ ತಂದು ಹಾಕವ್ರೆ ಅಷ್ಟೇ. ಇನ್ನು ಸೆಕೆಂಡ್ ಹಾಫಲ್ಲಿ ಸಿನಿಮಾ ಒಂದು ದೊಡ್ಡ ಡ್ರಾಪ್ನ ತಗೊಳುತ್ತೆ. ಸಖತ್ತು ಬೋರಿಂಗ್ ಅನ್ಸ್ಬಿಡುತ್ತೆ. ಎಲ್ಲ ಪ್ರೆಡಿಕ್ಟ್ ಮಾಡ್ಬೋದು, ನೆಕ್ಸ್ಟ್ ಸೀನ್ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂದ್ಕೊಂಡು. ಇನ್ನು ಇಲ್ಲಿನ ಲವ್ ಟ್ರ್ಯಾಕು, ಕಾಮಿಡಿ ಟ್ರ್ಯಾಕು, ಅನ್ನೆಸೆಸರಿ ಡಬಲ್ ಮೀನಿಂಗ್ ಡೈಲಾಗ್ಗಳನ್ನೆಲ್ಲ ಹಾಕಿ ತುಂಬಿಸಿಟ್ಬಿಟ್ಟವ್ರೆ ಈ ಸೆಕೆಂಡ್ ಹಾಫಲ್ಲಿ. ಇನ್ನು ಈ ಸಿನಿಮಾದ ರನ್ ಟೈಮು 3 ಗಂಟೆಗಿಂತ ಜಾಸ್ತಿ ಇದೆ. ಸುಮ್ಮನೆ 3 ಗಂಟೆ ಕೂತ್ಕೊಂಡು ಬೋರ್ ಹೊಡ್ಸ್ಬಿಡುತ್ತೆ. ಒಂದು 2.5 ಗಂಟೆಗೆ ಕಟ್ ಮಾಡಿಟ್ಟಿದ್ರೆ ಏನೋ ಒಂಥರ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಸುಮ್ಮನೆ ಅನ್ನೆಸೆಸರಿ ಸೀನ್ಗಳೆಲ್ಲ ಹಾಕಿ ತುಂಬಿಸಿಟ್ಟವ್ರೆ ಸೆಕೆಂಡ್ ಹಾಫಲ್ಲಿ. ನಮ್ಮ ಪ್ರಕಾರ ಹೇಳೋದಾದ್ರೆ ಇದೊಂದು ಒನ್ ಟೈಮ್ ವಾಚ್. ಎಲ್ಲ ಮಿಕ್ಸ್ಡ್ ಒಪಿನಿಯನ್ ಇದೆ ಈ ಸಿನಿಮಾದಲ್ಲಿ. ಫಸ್ಟ್ ಹಾಫು ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಅಂತೂ ಸಖತ್ತು ವರ್ಸ್ಟ್ ಆಗಿದೆ, ನೋಡೋಕ್ಕೆ ಆಗೋದಿಲ್ಲ, ಸಖತ್ ಬೋರಿಂಗ್ ಆಗಿದೆ. ಏನು ಹೇಳೋದು, ಒಂದು ಸಲ ಹೋಗಿ ನೋಡ್ಕೊಬನ್ನಿ. ಸೊ ಇದಾಗಿತ್ತು ಪೆದ್ದಿ ಸಿನಿಮಾದ ರಿವ್ಯೂ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.